ಮಾರ್ಕೋ ರೂಬಿಯೋ ಅಮೆರಿಕದ ವಿದೇಶಾಂಗ ಸಚಿವರು ಹೇಳಿದ್ರು, ವೆನಿಜುವೆಲಾ ಅಧ್ಯಕ್ಷರು ಭಾರತದ ಪ್ರವಾಸಕ್ಕೂ ಬರ್ತಾ ಇದ್ದಾರೆ ಅಂತ. ಮುಂದಿನ ತಿಂಗಳು ಬರ್ತಾ ಇದ್ದಾರೆ. ಡೈಸಿ ರೋಡ್ರಿಗಸ್ ಭಾರತದ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಹಲವು ಬಿಗ್ ಆಫರ್ಗಳಿದ್ದಾವೆ. ಭಾರತ ನಮ್ಮ ಮಿತ್ರ ರಾಷ್ಟ್ರ ಮತ್ತು ಮಜಬೂತ್ ಪಾಲುದಾರ ರಾಷ್ಟ್ರ ಅಂದರು ಮಾರ್ಕೋ ರೂಬಿಯೋ ಭಾರತದ ಪ್ರವಾಸ ಇವತ್ತಿನಿಂದ ಶುರುವಾಯಿತು. ಅವ್ರದ್ದು ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿ, ಮಿನಿಸ್ಟರ್, ವಿದೇಶಾಂಗ ಸಚಿವರು ಅಂತ ಅನ್ನಬೇಕಿದ್ರೆ ಇವತ್ತಿನಿಂದ ಪ್ರವಾಸ ಶುರುವಾಯಿತು. ಆಫ್ಟರ್ ವಾಟ್ 2012ರಲ್ಲಿ ಹಿಲರಿ ಕ್ಲಿಂಟನ್ ಬಂದಿದ್ದೆ ಲಾಸ್ಟು. ಅದಾದ ನಂತರ ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿಗಳು ಯಾರೂ ಭಾರತದ ಪ್ರವಾಸ ಮಾಡಿರಲಿಲ್ಲ. 2012, 14 ವರ್ಷಗಳ ನಂತರ ಮಾರ್ಕೋ ರೂಬಿಯೋ ಸೀದಾ ಬಂದು ಕಲ್ಕತ್ತಾಕ್ಕೆ ಹೇಳಿದ್ರು. ಇವರು ಕೋಲ್ಕತ್ತಾಕ್ಕೆ ಹೇಳಿದ್ರು. ಅಲ್ಲಿ ಮದರ್ ತೆರೆಸಾ ಸ್ಥಾಪಿಸಿದ ಮಿಷನರಿ ಒಂದಿದೆ, ಮಿಷನರೀಸ್ ಆಫ್ ಚಾರಿಟಿ. ಅಲ್ಲಿಗೆ ಭೇಟಿ ಕೊಟ್ಟರು. ಅರ್ಧ ಗಂಟೆ ಭೇಟಿ ಇದಷ್ಟೇ. ಒಂಬತ್ತುವರೆಗೇನೋ, ಬೆಳಗ್ಗೆ 9:10 ಬಂದರು. 9:00 ಮಿಷನರೀಸ್ ಆಫ್ ಚಾರಿಟಿಗೆ ಹೋದರು. 10 ಗಂಟೆಗೆ ವಾಪಸ್ ಏರ್ಪೋರ್ಟಿಗೆ ಬಂದು ಫ್ಲೈಟ್ ಹತ್ತಿದ್ರು ಡೆಲ್ಲಿಗೆ. ಟೋಟಲ್ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿದ್ದು ಅರ್ಧ ಗಂಟೆ. 11:10 ಡೆಲ್ಲಿಗೆ ಬಂದು ಇಳಿದ್ರು. ಸಂಜೆ 4 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿಯಾದರು. ಮಾರ್ಕೋ ರೂಬಿಯೋ ನರೇಂದ್ರ ಮೋದಿ ಭೇಟಿ ಸಂಜೆ 4 ಗಂಟೆಗೆ. ಬೆಳಗ್ಗೆ 9:10 ಕೋಲ್ಕತ್ತಾಕ್ಕೆ ಬಂದಿಳಿದಾಗ ಭಾರತದಲ್ಲಿ ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್ ಅವರನ್ನು ಸ್ವಾಗತಿಸಿದರು. ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿಗಳಿದ್ದರು. ಗಮನಿಸಬೇಕಾಗಿರೋದು, ಯಾವ ಸೆಂಟ್ರಲ್ ಮಿನಿಸ್ಟ್ರು ಹೋಗಲಿಲ್ಲ ಅಲ್ಲಿ. ಪ್ರಧಾನಮಂತ್ರಿಗಳು ಬಿಡಿ, ಸೆಂಟ್ರಲ್ ಮಿನಿಸ್ಟರ್ಗಳೇ ಹೋಗಲಿಲ್ಲ ಮಾರ್ಕೋ ರೂಬಿಯೋ ಅವರನ್ನು ಸ್ವಾಗತಿಸುವುದಕ್ಕೆ. ವಿದೇಶಾಂಗ ವ್ಯವಹಾರಗಳಲ್ಲಿ ಇಂಥ ಸಟಲ್ ಮೆಸೇಜಿಂಗ್ಗಳು ಇರ್ತವೆ. ಅಸಮಾಧಾನವನ್ನು ತೋರ್ಪಡಿಸಿದ ರೀತಿಯೂ ಇರಬಹುದು. ನೀವು ನಡ್ಕೊಳ್ತಾ ಇರೋ ರೀತಿ ನಮಗೆ ಸರಿ ಕಾಣಿಸ್ತಿಲ್ಲ ಅಂತ. 4 ದಿನಗಳ ಭೇಟಿ ಇದು. 26ನೇ ತಾರೀಕು ಕ್ವಾಡ್ ಮೀಟಿಂಗ್ ಇದೆ. ಅದನ್ನು ಮುಗಿಸ್ಕೊಂಡು ಹೋಗ್ತಾರೆ. ಕ್ವಾಡ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆ. ಉಳಿದಂತೆ ಟ್ಯಾರಿಫ್ ವಾರ್ ನಡೀತಾ ಇದೆ. ಅದನ್ನೇನಾದ್ರು ಒಂದು ಹಂತಕ್ಕೆ ತರೋ ಉದ್ದೇಶ ಇದೆಯೋ ಏನೋ. ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರನ್ನು ಅಮೆರಿಕದ ಪ್ರವಾಸಕ್ಕೆ ಆಹ್ವಾನಿಸಿದ್ದಾರೆ. ಆ ಸಂದೇಶ ಕೊಟ್ಟರು. ಭಾರತಕ್ಕೆ ಹೆಚ್ಚು ಅಮೆರಿಕದ ಆಯಿಲ್ ಸಪ್ಲೈ ಮಾಡುವ ಬಗ್ಗೆ ಮಾತುಕತೆಗಳು ಆಗ್ತಾ ಇದೆ. ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಅಮೆರಿಕ, ಕ್ವಾಡ್ ಅಂದರೆ 4 ದೇಶಗಳಿದ್ದಾವೆ ಇದರಲ್ಲಿ. ಈ 4 ದೇಶಗಳ ವಿದೇಶಾಂಗ ಸಚಿವರುಗಳ ಸಭೆ 26ನೇ ತಾರೀಕು ನಡೆಯುತ್ತೆ. ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಬರ್ತಾರೆ. ಜಪಾನಿನ ವಿದೇಶಾಂಗ ಸಚಿವ ತೊಶಿಮಿಟ್ಸು ಮೊಟೆಗಿ ಬರ್ತಾರೆ 26ನೇ ತಾರೀಕು. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಚೀನಾಕ್ಕೆ ಭೇಟಿ ಕೊಟ್ಟರಲ್ಲ, ಅದೊಂದು ರೀತಿ ರೀಜನಲ್ ಇಂಬ್ಯಾಲೆನ್ಸ್ ಆದಂಗೆ. ಅದು ಚೀನಾ ಅಮೇರಿಕ ಮತ್ತೆ ಹತ್ತಿರವಾಗ್ತಾ ಇರುವುದು, ಅದನ್ನೇನೋ ಇವರು ಬ್ಯಾಲೆನ್ಸ್ ಮಾಡ್ತಾರೆ. ಅದು ಹಂಗಲ್ಲ ಹಿಂಗೆ ಅಂತೇನೋ ಮಾತುಕತೆ ಆಗುತ್ತೆ ಅಂತ ಚರ್ಚೆ ಇದೆ. ಅಮೆರಿಕದ ರಾಯಭಾರಿ ಭಾರತದಲ್ಲಿ ಸರ್ಗಿಯೋ ಗೋರ್ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗಿನ ಮಾರ್ಕೋ ರೂಬಿಯೋ ಸಭೆ ಅಮೆರಿಕ ಭಾರತ ಸಹಕಾರ ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚೆಯಾಯಿತು. ಭದ್ರತೆ, ವ್ಯಾಪಾರ ಮತ್ತು ನಿರ್ಣಾಯಕ ತಂತ್ರಜ್ಞಾನಗಳ ಬಗ್ಗೆ ಚರ್ಚೆಗಳಾದವು. ನಮ್ಮ 2 ರಾಷ್ಟ್ರಗಳನ್ನು ಬಲಪಡಿಸುವ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇಂಡೋ ಪೆಸಿಫಿಕ್ ಮುನ್ನಡೆಸಲು ಅಮೆರಿಕ ಪ್ರಮುಖ ಪಾಲುದಾರ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರವಾಗಿ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಧಾನಿ ಮೋದಿ ಅವರನ್ನು ಶ್ವೇತಭವನಕ್ಕೆ ಭೇಟಿ ನೀಡಲು ಆಹ್ವಾನಿಸಿದರು. ಸರ್ಗಿಯೋ ಗೋರ್ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಟ್ವೀಟ್ ಇದೆ. ಅಮೆರಿಕದ ಮಾರ್ಕೋ ರೂಬಿಯೋರನ್ನು ಸ್ವಾಗತಿಸಲು ಸಂತೋಷವಾಯಿತು. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ, ಜಾಗತಿಕ ಶಾಂತಿ ಮತ್ತು ಭದ್ರತೆ ಕುರಿತು ಚರ್ಚಿಸಿದ್ದೇವೆ. ಭಾರತ ಅಮೆರಿಕ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಆಗಿತ್ತು.
ದಿಲ್ಲಿಯಲ್ಲಿ ಅಮೆರಿಕ ರಾಯಭಾರ ಕಚೇರಿಯ ಅನೆಕ್ಸ್ ಕಟ್ಟಡವನ್ನು ಇವತ್ತು ಮಾರ್ಕೊ ರೂಬಿಯೋ ಉದ್ಘಾಟನೆ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.